ಭಕ್ತಿನ ಇದು ಒಂದು ನಿಮ್ಮೂರು, ಇದು ನಿಮ್ಮ ಜಾಗ, ಇದು ನಿಮ್ಮ ಮಠ. ಇಲ್ಲಿ ಒಂದು ತುತ್ತು ಅನ್ನ ಹೆಚ್ಚಾದ್ರ ನೀವು ಉಣ್ತೀರಿ, ನಿಮ್ಮ ಮಕ್ಕಳು ಉಣ್ತಾರ ಬಿಟ್ಟು ಬ್ಯಾರೆದವ್ರಿಗೆ ಬರಂಗಿಲ್ಲ. ಇದು ಸ್ವಾಮಿಗಳಿಗೆ ಹೆಂಡ್ರಿಲ್ಲ, ಮಕ್ಕಳಿಲ್ಲ. ನೀವು ಪರೋಪಕಾರಾಯ ಶರೀರಮಿದಂ, ನಮ್ಮ ಜೀವಿರ ಮಠ ನಾವು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು ಅಂತಕ್ಕಂಥ ಮಾತು. ಆದ್ರ ಹಣವಿದ್ದು ಫಲವೇನು? ಒಬ್ಬ ದೊಡ್ಡ ಸಾಹುಕಾರ ಸಾಯ್ತೀನಿ ಅಂದ್ರೆ ಯಾವನಿಗೆ ರೊಕ್ಕ ಕೊಡ್ತಿರಕ್ಕೆ, ರೊಕ್ಕ ಹೆಂಗ್ ಕೊಡ್ತದ ಅಂದ್ರೆ ಊರ್ ತುಂಬಾ ಬಡ್ಡಿ ಕೊಡ್ತಿದ್ದ. ಲಕ್ಷ ಕೊಡ್ರಿ, ಮಾತಾಡ್ಬ್ಯಾಡ್ರಿ. ಬಡ್ಡಿ ಕೊಟ್ಟು 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 ಹಿಂಗಾಗಿತ್ತು. ಯಾರು ಇವನಿಗೆ ಬಡ್ಡಿ ಸಾಲ ಕೊಡಲ್ಲ, ಅವ್ರು ಬಡ್ಡಿನೇ ಕಿತ್ಕೊಂಡು ಹೋಗ್ಬೇಕು, ಹಂಗ ಮಾಡ್ತದ. ಬಡ್ಡಿ ತಗೊಂಡವ್ರು ಜೇರ್ ಕರ್ತ ಯಾವಾರ ಸತ್ತ ಅಂದ್ರೆ ಅವನ್ ಹೆಣ ನಿಂದಿರ್ತದ್ರು. ಏಯ್, ಅವನ್ ಹೆಣ ಎತ್ತವ್ರು ನೀವು, ನಾನು ಬಡ್ಡಿ ಕೊಡ್ರಿ, ಆಮ್ಯಾಗ ಅವನ್ ಒಯ್ರಿ. ಮನೆ ಒಳಗಡೆ ಬಡ್ಡಿ ತಗೊಂಡು ರೊಟ್ಟಿ ಮಾಡಿ ಉಣ್ಣಾಕತ್ತಿರ ಒಲ್ಯಾಗ ನೀರ್ ಹಾಕ್ತಿದ್ದ. ಏಯ್, ಅಡಿಗೆ ಬಂದ್ ಮಾಡ, ನನ್ನ ಬಡ್ಡಿ ಮೊದಲ್. ಇಂಥ ಮನುಷ್ಯಾಗ ನಮ್ಮಂತ ಸ್ವಾಮಿಗಳದ ಪುರಾಣ ಕೇಳಿ, ಸ್ವಾಮಿಗಳು ಪುರಾಣ ಚಲೋ ಹೇಳ್ತಾರ ಅಂದ ಬಳಕ ಶ್ರೀಶೈಲ ಮಲ್ಲಿಕಾರ್ಜುನನ ಮಹಾಭಕ್ತಗಳಾಗಿರ್ತಕ್ಕಂಥ ಮಾತೆ ಲೋಕವಿಖ್ಯಾತ ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆ ಹಚ್ಚಾರು. ಅಂದ ಬಳಕ ನಾನು ಒಬ್ಬ ರೆಡ್ಡಿರ ಮನುಷ್ಯ ಆದನೆ, ಯಾಕ ಶ್ರೀಶೈಲಿಗೆ ಯಾತ್ರಾಕ್ ಹೋಗಬಾರದು ಅಂತ ಹೇಳಿ ಶ್ರೀಶೈಲಿ ಯಾತ್ರಾಕ್ ಹೋದ. ಜೀವನದಲ್ಲಿ ಉಣ್ಣ ಕೈಯ ಕಾಗೆ ಹೊಡೆದ ಮಗ ಅಲ್ಲಿ ಅವ. ಒಂದ್ ಅಡಕಿನ 15 ದಿವಸ ತಿಂತದ್ದ. ಹೆಂಗ? ಬಾಯಾಗ ನೆಕ್ಬೇಕು ಇಡಬೇಕು, ಬಾಯಾಗ ನೆಕ್ಬೇಕು ಇಡಬೇಕು. ಚಾದ ಗ್ಲಾಸನ್ನ 6 ಸರಿ ತೊಳೆದು ಕುಡಿತಿದ್ದ. ನೆನಪಾದಾಗ ಚಾಯ್ ಮಾಡಿಸ್ತಿದ್ದ, ಸಕ್ಕರೆನೆ ಹಾಕ್ತಿರಕ್ಕೆ. ಮಂದಿಗೆ ಏನ್ ಅನ್ಸ್ಬೇಕು? ಚಾ ಕುಡ್ದ ಅನ್ಬೇಕು. ಮನೆಯ ಮ್ಯಾಗ ಮನೆಯ ಕಟ್ಟಿಸಿದ ಎತ್ತರಕ ಬಾಯಿ ಬಡದು ಗಳಿಸಿದ್ದನ್ನೆಲ್ಲ ಬಿಟ್ಟು ಹೋಗುದಕ್ಕ. ಉಂಡ್ರು ಯಾಕ ಸುಮ್ಮನೆ ಎಲ್ಲಾ ಬಂದ್ ಹೊತ್ನ್ಯಾಗ ಸಿರಿ ಬಂದಾಗ ಬರ ಯಾಕೆ ಕರ್ಕೊಂತೀವಿ? ಪಟ್ಟ ತುಂಬ ಉಣ್ರಿ, ಕಣ ತುಂಬ ನಿದ್ದೆ ಮಾಡ್ರಿ, ಹೆಂಡ್ರ ಮಕ್ಕಳಿಗೆ ಆಟ ಆಸರಾಗ್ರಿ, ಊರಾಗ ಕೀರ್ತಿವಂತರಾಗ್ರಿ. ಸೆರೆ ಕುಡಿದು ಗುಡ್ಗಾ ತಿಂದು ಸತ್ತು ಹೋಗಬೇಡ್ರಿ. ಸೆರೆ ಸಿಂದಿ ಸೇವಿ ಪರೋ ಹಂದಿ ಅಂತಿ ಹರಯ್ಯ, ಹಂದಿ ಒಂದೆಡೆ ಉಪಕಾರಿ, ಹುಡುಕ ಯಾತಕ್ಕೋ ಬೇಡ ಸರ್ವಜ್ಞ. ನೀವು ಚಲೋ ಹಿರೇತಾನೆ ಹೇಳೋರು, ಚಲೋ ಮಂತ್ಯಾನ್ದಾಗ ಇದ್ದವ್ರು, ನೀವು ಕುಡಿದು ನಿಷೇಧಾಗ ಏನಾರ ಮಾಡಾಕತ್ತಿದ್ರಿ ಅಂದ್ರ ಮರ್ಯಾದೆ ಉಳಿಯಲ್ಲ, ನಿಮ್ಮ ಕಾಂದಾನಿ ಮರ್ಯಾದೆ ಹೋಗತಿ. ನೀವು ಚಲೋ ಗೆಳತನ ಮಾಡ್ರಿ, ಸಾಧು ಸಂತರ ದೋಸ್ತಿ ಮಾಡ್ರಿ, ಸತ್ಯ ಶರಣರ ದೋಸ್ತಿ ಮಾಡೋದ್ರಿಂದ ಜೀವನದಲ್ಲಿ ಸುಧಾರಿಸ್ತಾನ. ಆದ್ದರಿಂದ ಇಲ್ಲಿ ಇಂಥ ಮನುಷ್ಯ ಜಿಪುಣ ಚಾಮಡಾ ನಿಕಾಲೋ ದಂಬಳಿ ದೇತನಯ್ಯ ಅನ್ನ ಮನುಷ್ಯ ಶ್ರೀಶೈಲಕ್ಕೆ ಹೋದ. ನಮ್ಮಪ್ಪ ಬಾಳ ಶಾಣೆ, ಬರಬಾರ್ದು ಬಂದೈತಿ ಇವತ್ತು ಬಕಾಸುರ. ಇದಕ್ಕೆ ನಾನು ಮಹಿಮಾ ತೋರ್ಬೇಕಂತ ಮಲ್ಲಿಕಾರ್ಜುನಗ ಮನಸ್ಸಾತು. ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀಶೈಲ ಅಪ್ಪ ಇವ ಗುಡಿ ದರ್ಶನ ಮಾಡಿ ಹೊರಗೆ ಬರೋದ್ರೊಳಗಾಗಿ ಒಬ್ಬ ಜಂಗಮನಾಗಿ ಹೊರಗೆ ಬಂದು, ಭವತಿ ಭಿಕ್ಷಾಂದೇಹಿ, ತಮ್ಮ ನೀ ಬಹಳ ದೊಡ್ಡ ಶ್ರೀಮಂತ, ನೀನು ಇಂಥ ಊರಿಂದ ಬಂದಿ, ನಿನ್ನ ಹೆಸರು ಇಂಥದ ನನಗ್ ಗೊತ್ತದ ಮಗನ, ನನಗ 101 ರೂಪಾಯಿ ಕಾಣಿಕೆ ಕೊಡಬೇಕು. 101 ನಮ್ಮ ತಾತ ಕೊಟ್ಟಿಲ್ಲ, ನಮ್ಮ ಅಪ್ಪ ಕೊಟ್ಟಿಲ್ಲ, ನಾನು ಕೊಡೋದಿಲ್ಲ. 101 ದಾನ ಕೇಳ್ಕೊಡಕ ಚಾಣ ತಗೊಂಡು ತಲೆಗೆ ಹೊಡೆದಂಗ ಇವನ ಶಿವ ಅಂದ. ತಮ್ಮ ನಿನ್ ಯಾತ್ರಾ ಸಫಲ ಆಗ್ಬೇಕು ಅಂದ್ರ ಬರೀ ಹೆಂಡತಿ ಮಕ್ಕಳು ತಗೊಂಡು ಮೋಜು ಮಸ್ತಿ ಮಾಡಿ ಹೋದ್ರ ಆಗಲ್ಲ. ಅಲ್ಲಿರ್ತಕ್ಕಂಥ ಜೋಗಿ ಜಂಗಮರಿಗೆ ದಾನ ಧರ್ಮ ಅಟ ಕರ್ಮದ ಕಾಣಿಕೆಯನ್ನ ಧರ್ಮದ ಜೋಳಿಯಾಗ ನೀ ಹಾಕಿದ್ರ ನೀ ಯಾತ್ರಾ ಮಾಡಿದ ಪುಣ್ಯ. ಮತ್ತ ಜಾತ್ರೆಗೂ ಹಂಗ, ಜಾತ್ರೆಗೆ ಬಂದು ಪುಗ್ಸೇಟ ಉಂಡು ಪುಗ್ಸೇಟ ತಿಂದು ಪುಗ್ಸೇಟ ಪುರಾಣ ಕೇಳೋದು ಅದು ಫಲ ಬರಲ್ಲ, ಅದು ಬರಲ್ಲ. ಏನಾದ್ರೂ ಸ್ವಲ್ಪ ಒಳ್ಳೆಯವ್ರ ಸಂಘ ಮಾಡ್ಬೇಕಾದ್ರ ಹಣ ಕೊಟ್ಟೆ ಮಾಡ್ಬೇಕು. ಮತ್ ಕುಡುಕುರು ಸಂಘ ದುಷ್ಟರ ಸಂಘ ಬಿಡ್ಬೇಕಾದ್ರ ಅದು ಕುಡಿಸೇ ಬಿಡ್ಬೇಕು, ಕೊಟ್ಟೆ ಬಿಡ್ಬೇಕು. ಒಂದ್ ಹಿಡ್ಕೋ ಒಂದ್ ಬಿಡು. ಇಲ್ಲಿ ಮಲ್ಲಿಕಾರ್ಜುನ ಅಂದ, ಯಪ್ಪ ನನಗ್ ಬೇಕಾ 101 ರೂಪಾಯಿ. ಹೆಂಡತಿ ಮಾರಿ ನೋಡಿದ, ಹೇಳ್ತಂದ್ಲು ಕೊಡ್ರಿ ಕೊಡ್ರಿ.
ಪಾಪ ಸ್ವಾಮಿಗಳು ಬೇಡಾಕತ್ತಾರ, ಕೊಡ್ರಿ 101 ರೂಪಾಯಿ. ನನ್ನ ಜೀವನದಾಗ ಯಾವನಿಗೆ 10 ರೂಪಾಯಿ ದಾನ ಮಾಡಿಲ್ಲ, ಹೆಂಗ್ ಕೊಡ್ಲ? ಕೊನೆಗೆ 2 ದಿನ ಅಲ್ಲೇ ಇದ್ರು ಕೊಡ್ಲಿಲ್ರಿ ಜಂಗಮನಿಗೆ. ಲಾಸ್ಟ್ಗೆ ಅವ ಕಾಡವ, ಇವ ಕೊಡಲ್ಲ. ನಾವು ಕೊನೆಗೆ ಏನಂದ, ಏ ತಾತ, ನಿನಗ ಜೇರ್ ಖರ್ಚು 101 ರೂಪಾಯಿ ದಕ್ಷಿಣ ಬೇಕಿತ್ತು ಅಂದ್ರೆ ಮಗನ ಈಟೆಲ್ಲ ಹೇಳಿ ನಮ್ಮ ಊರಿಗೆ ಬಾ. ಎಲ್ಲಿಗೆ?